ಗೈಸ್ ನೋಡ್ಬೋದು ಕಂಟೈನರಲ್ಲೆಲ್ಲ ಜಸ್ಟ್ ಒಂದು ಸ್ಮಾಲ್ ಕಿಚನ್ನು, ಇದೊಂದು ಬೆಡ್ರೂಮ್ ಥರ, ಅಲ್ಲಿ ವಾಶ್ರೂಮ್ ಇರೋದು ಅಷ್ಟೇ. ಎಲ್ಲ ಕಂಟೈನರ್ಸಲ್ಲೂ ಇದೆ. ಇದು ಕಾಫಿ ಬೀಜ, ಕಾಫಿ ಬೀಜ ಹೊಡೆದು ಒಳಗಡೆ ಫ್ರೈ ಮಾಡಿದ್ರೆ ಒಳ್ಳೆ ಮಜಾ. ಫ್ರೆಶ್ ಕಾಫಿ ನೋಡಿ, ಮಳೆ ಬಂದ್ಬಿಟ್ಟಿದೆ, ಬಟ್ ಆದರೂ ಒಣಗಬೇಕು. ಸಕ್ಕತ್ತಾಗಿದೆ, ಸೂಪರ್ ಮಾತ್ರ. ಅಲ್ಲಿ ಕೆರೆ ಇದೆ, ಕೆರೆನ ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ಇದೆ ಪಾತು, ಕೋಗಿಲೆ ಇದೆ ಇಲ್ಲಿ. ನಾಳೆ ನಮ್ಮ ಅರ್ಜುನದಲ್ಲಿ ಇದು ಆಫ್ ರೋಡ್ ಮಾಡ್ತೀನಿ ನೋಡಿ, ಪೂರಾ ವೀಡಿಯೋಸ್ ಎಲ್ಲ ಓಕೆನಾ. ನಮ್ಮದೇ ತೋಟ ಫುಲ್ ಎಲ್ಲ ಆಲ್ಮೋಸ್ಟ್ ಆ ಎಂಟು ತುದಿವರೆಗೂ ಅಲ್ಲೂ ತೋರಿಸ್ತೀನಿ ನಾಳೆ, ಮತ್ತು ಈ ಎಂಟು ಇವತ್ತು ಇಲ್ಲಿ ತೋರಿಸ್ತೀನಿ. ಜಸ್ಟ್ ಗ್ಲಿಮ್ಸ್ ಅಷ್ಟೇ ಇದೆಲ್ಲ ಓಕೆನಾ. ಬನ್ನಿ, ಅದೇ ಶೀಘ್ರದಲ್ಲೇ ಮನೆ ಗೃಹ ಪ್ರವೇಶ ಇದೆ. ಇದು ಮರ ಬಂದು ಹಲಸಿಂದು ಜಾಕ್ ಫ್ರೂಟ್ ಮರ ಉದುರೋಗ್ಬಿಟ್ಟಿದೆ. ದಿಮ್ಮಿ ನೋಡಿ, ಮರದ ದಿಮ್ಮಿ ಅಲ್ಲಿ ಹೋಗಿರೋದು. ಕೆರೆನ ತೋರಿಸ್ತೀನಿ ಬನ್ನಿ. ಬೇಸದ್ದು ಬಂದು ದ್ವೀಪ, ಐಲ್ಯಾಂಡ್ ಥರ. ಒಟ್ಟು 4-5-6 ಜನ, ಆಲ್ಮೋಸ್ಟ್ 1-6 ಮೆಂಬರ್ಸ್ ಕೂತ್ಕೊಬೋದು ಅದರಲ್ಲಿ ನೋಡಿ. ಏನಕ್ಕ ಇವರಿಬ್ಬರು ನನ್ನ ಅಳಿಯಂದ್ರು. ಬರ ಇಲ್ಲಿ ಅದ್ವೈತ್, ಹಾಯ್ ಅನ್ನು ಎಲ್ಲರಿಗೂ. ಅಷ್ಟೇನಾ? ಅಷ್ಟೇ ಬಾ. ನಾಳೆ ಬೈಕಲ್ಲಿ ಬರೋಣ, ಅದು ಬೈಕಲ್ಲಿ ಬರೋಣ ನಾಳೆ ಇಲ್ಲಿಗೆ. ಹಾಂ, ಚಾಕ್ಲೇಟಾ? ಸರಿ ಆಯಿತು, ಬಾ ಕೊಡಿಸ್ತೀನಿ ನಾಳೆ. ಇವತ್ತಾ? ಇವತ್ತೆಲ್ಲಮ್ಮ, ಬರೀ ಬೆಳಗ್ಗೆಯಿಂದ ಟೆಂಪಲ್ ರನ್ನೇ ಆಗಿದೆಯಲ್ಲ, ಬೆಳಗ್ಗೆಯಿಂದ ಟೆಂಪಲ್ ರನ್ನೇ ಆಗಿದೆ. ಏನಂತ ಚಾಕ್ಲೇಟ್ ಕೇಳ್ತೀಯ? ಫುಲ್ ಸುಸ್ತಾಗೋಗಿದೆ ಎಲ್ರಿಗೂ. ಬೆಳಗ್ಗೆ 4:15ಗೆ ಎದ್ದಿದ್ದು. 2 ಗಂಟೆಗೆ ಎದ್ದು ಕ್ಲೀನಾಗಿ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಅದಾದಮೇಲೆ ಸೂರ್ಯ ಟೆಂಪಲ್ಲು, ಕೊರಗಜ್ಜ ಟೆಂಪಲ್ಲು ಮುಗಿಸ್ಕೊಂಡು ಡೈರೆಕ್ಟಾಗಿ ನಮ್ಮ ಗ್ರಾಮ ದೇವತೆಗೆ ಬಂದಿದ್ದು. ಹಾಸನಲ್ಲಿ ಇದ್ದಿದ್ದು ಗ್ರಾಮ ದೇವತೆ ಕೆಂಚಮ್ಮನವ್ರ ಹೊಸಕೋಟೆ ಅಂತ. ಓಕೆ, ಅಕಸ್ಮಾತ್ ಅಲ್ಲಿ ನೀವುಗಳು ಎಲ್ಲರೂ ಬಂದರೆ ಕೆಂಚಮ್ಮನವ್ರ ಹೊಸಕೋಟೆನ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಹಿಂಗಿದೆ, ಈ ಎಂಡ್ವರೆಗೂ ನಮ್ಮದೇನೆ. ಓಕೆ, ಮನೆಯಿಂದ ಮಾಡ್ಕೊಂಡು ಕುತ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ನೋಡ ನಮ್ದು ರೆಡಿಮೇಡ್ ಚೇರ್, ನೋಡ ರೆಡಿಮೇಡ್ ಚೇರ್, ಡೈನಿಂಗ್ ಟೇಬಲ್ ಥರ ನ್ಯಾಚುರಲ್ ಚೇರ್. ಹಂಗ ಅನ್ಕಡಿಂದ ಹೋಗ್ಬಿಟ್ಯಾ ಬಾ ಮುಂದಕ್ಕೆ? ಇಲ್ಲ, ಬಿಸಿ ಬಿಸಿ ಹಾಗೆ ಏನಾರು ಇದ್ರೆ ಬಜ್ಜಿ ಬೋಂಡಗಳು ಜೊತೆ. ಆನೆ ಫುಟ್ ಪ್ರಿಂಟು ಇದು ಅಷ್ಟೇ. ಅದಾದಮೇಲೆ ಇಲ್ಲೊಂದಿದೆ, ಇದು ಇದೆ, ಆಮೇಲೆ ಅಲ್ಲೊಂದು. ಯಪ್ಪ, ಹಾಗೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ, ಪಕ್ಕದಲ್ಲಿ ಆನೆ ಬಂದಿರೋದು. ಎಲ್ಲಿ ಹೇಳು? ಇದು ಆನೆದು.
ಹಾಂ ಇದು ಪಕ್ಕ ಆನೆದೆ. ಇದು ಆನೆದು ಫುಟ್ ಪ್ರಿಂಟ್. ಇದು ಅಷ್ಟೇ ಆನೆದೇನೆ. ಏನು ಗೊತ್ತಾ ಇದು ಇದು ನೀರಲ್ಲಿ ಈಗ ಇದು ಮರ ಇದು ಮರದ್ದು ರಾಕ್ ಆಗ್ತದೆ. ಓಹೋ ಓಕೆ. ನೀರಲ್ಲಿ ಇತ್ತಲ್ಲ ಇದೇನಕ್ಕೆ ಇದು? ಹಾಂ ಇನ್ನೊಂದು ದಾರಿಲಿ ಅಲ್ಲೊಂದು ದಾರಿಲಿ